ಯಾಕೆ ಲೇಟು ಅಂತ ನಾನು ಕ್ಲಾಸ್ ತಗೋತೀನಿ, ಅದಕ್ಕೆ ನೀವು ಕಾಲ್ ರಿಸೀವ್ ಮಾಡ್ತಿಲ್ವಾ? ಇರಿ ಮಾಡ್ತೀನಿ. ಹಲೋ, ಭೂಮಿಕಾ ಮಾತಾಡ್ತಿದ್ದೀನಿ. ಸರ್ ಕನೆಕ್ಟ್ ಮಾಡಿ. ಮೇಡಮ್, ಸರ್ ಅವಾಗಲೇ ಕ್ಯಾಬಿನಿಂದ ಹೊರಟ್ರು ಮೇಡಮ್. ಓ ಓಕೆ, ಥ್ಯಾಂಕ್ ಯು. ಪುಟ್ಟಿ, ಅಜ್ಜಿ ಜೊತೆ ಇರು, ನಾನು ಕುಡಿಯೋದಕ್ಕೆ ನೀರು ತಗೊಂಡ್ಬರ್ತೀನಿ. ಈ ಅಮ್ಮ ಪೆನ್ಸಿಲ್ ಎಲ್ಲಿಟ್ಟಿದ್ದಾರೆ? ಇದ್ಯಾರ ಫೋಟೋ ಇಲ್ಲಿ ಯಾಕಿಟ್ಟರೆ? ಟ್ಯಾಬ್ಲೆಟ್ಸ್ ಇಟ್ನಲ್ಲ. ಸಲ ಕಾಲ್ ಮಾಡ್ತಿದ್ದೀನಿ, ಯಾಕೆ ಫೋನ್ ತೆಗಿತಿಲ್ಲ ಇವರು? ವಸಂತಣ್ಣ, ಸಾರಿ, ಡ್ರೈವಿಂಗಲ್ಲಿದ್ದೀರಾ, ಡಿಸ್ಟರ್ಬ್ ಮಾಡಿದೆ. ಸರಿ ಕೊಡಿ. ಅಮ್ಮವ್ರೆ, ಇವತ್ತು ಸರ್ರೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋದ್ರು. ಹೌದಾ? ಸರಿ ಸರಿ, ಓಕೆ. ಒಟ್ಟು ತುಂಬಾ ಟೈಮ್ ಆಯ್ತು ಅಂತ ಹೇಳಿದ್ರು, ಮತ್ತೆ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಇವರು? ಏನಿದು ಇಷ್ಟೊಂದು ಹಾರ್ನ್ ನೋಡುತ್ತಿದ್ಯಲ್ಲ? ಅಣ್ಣ, ಏನಣ್ಣ, ಏನಾಯ್ತು ಇವ್ರಿಗೆ? ಅಣ್ಣ, ಏನಾಯ್ತಣ್ಣ? ಅಣ್ಣ, ಒಂಚೂರು ಬನ್ನಿ ಇಲ್ಲಿ. ಇವ್ರು ನೋಡಿ, ಪ್ರಜ್ಞೆ ತಪ್ಪಿಟ್ಟಿದ್ದಾರೆ. ಸರ್, ಇವ್ರಿಗೆ ಶುಗರ್ ಲೋ ಆಗಿರೋಗಿದೆ. ನಿಮ್ಮ ಮನೆ ಎಲ್ಲಮ್ಮ ಇರೋದು? ಇಲ್ಲ ಅಣ್ಣ, ಹಿಂದೆ ರೋಡು. ಸ್ವಲ್ಪ ಇವ್ರಿಗೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಗೊಬರ್ತೀಯ ನೀರು? ಸರಿ ಸರಿ. ಸರ್, ಸರ್ ಸರ್ ಬಂದ್ರ ಕುಡಿಸಿ ಕುಡಿಸಿ ಕುಡಿಸಿ. ನೀರು ಬೇಕು. ಕೊಟ್ಟೆ, ತಗೊಳ್ಳಿ ಅಣ್ಣ. ಅಣ್ಣ, ಈಗ ಪರವಾಗಿಲ್ವಾ? ಓಕೆ, ಭಾಳ ಉಪಕಾರ ಮಾಡಿದ್ದೀರಾ, ಥ್ಯಾಂಕ್ ಯು. ನಾವು ಹೊರಡ್ತೀನಿ. ಅಣ್ಣ, ಈ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೊರಡ್ತಿದ್ದೀರಾ? ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿರೋದು, ಮನೆಗೆ ಬನ್ನಿ, ಸುಧಾರಿಸ್ಕೊಂಡು ಹೊರಡಿವಿರಂತೆ. ಮೇಡಮ್, ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ, ನಾನು ಹೊರಡ್ತೀನಿ. ಅಣ್ಣ, ಅದ್ರಲ್ಲಿ ತೊಂದರೆ ಏನು ಬಂತು? ಒಂದು 2 ನಿಮಿಷ ಸುಧಾರಿಸ್ಕೊಂಡು ಹೋಗಿ ಬನ್ನಿ. ಅಣ್ಣ, ಕರ್ಕೊಳ್ಳಿ ಅಣ್ಣ. ಈ ಅಮ್ಮ ತಿನ್ನಕ್ಕೇನು ಇಡಲ್ಲ ಹೇಳಿಟ್ಟವ್ರೆ. ಕಡಲೆ ಬೀಜ. ಪಾರ್ಥ, ಮೀಟಿಂಗ್ ಹೇಗಿತ್ತು? ಮೀಟಿಂಗ್ ಹೇಗಿತ್ತು ಅಂದರೆ ಮೀಟಿಂಗ್ ಥರನೇ ಇತ್ತು. ಜೋಕಾ? ಓ, ಕೂಲ್ ಡೌನ್. ಏನೋ ನಿಮ್ಮ ಕಾಲು ಎಳಿಯೋಕೆ ಆ ಥರ ಹೇಳಿದ್ನಪ್ಪ.
ಮೀಟಿಂಗು ತುಂಬಾ ಚೆನ್ನಾಗಿತ್ತು ಕಣ್ರಿ, ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಅಟೆಂಪ್ಟಲ್ಲಿ ಡಿಸ್ಟಿಂಕ್ಷನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಖಂಡಿತವಾಗ್ಲೂ ಪಾಸ್ ಆಗೇ ಆಗ್ತೀನಿ. ನನಗೆ ಗೊತ್ತಿತ್ತು ನೀವು ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ. ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಟ್ ಪಾರ್ಥ, ಈ ಖುಷಿ ವಿಚಾರದಲ್ಲಿ ಒಂದು ಬೇಜಾರಿನ ವಿಚಾರ ಏನು ಗೊತ್ತಾ? ಏನು? ಈ ವಿಷಯನ ನೀವು ನಾನು ಕೇಳಿದ ಮೇಲೆ ನನಗೆ ಹೇಳ್ತಾ ಇದ್ದೀರಾ, ಬಟ್ ನೀವೇ ನಿಮ್ಗೆ ಹೇಳಬೇಕು ಅಂತ ಅನಿಸಿಲ್ಲ ಅಲ್ವಾ? ಈ ಸಂತೋಷದ ವಿಷಯನ ನನ್ನ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗದೆ ಇರೋಷ್ಟು ಬ್ಯುಸಿ ಆಗಿದ್ದೀರಾ ಅಲ್ವಾ? ಒಂದು ಫೋನೋ ಮೆಸೇಜೋ ಮಾಡಿ ಹೇಳಿದ್ರೆ ಏನು ಗಂಟು ಹೋಗ್ತಿತ್ತು ನಿಮ್ಮದು? ರೀ ಏನ್ರಿ ನೀವು ಗಂಟು ಅಂತೆಲ್ಲ ಇಷ್ಟೊಂದು ಹೆವಿ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಅದು ನಾನು ನಿಮ್ಗೆ ಹೇಳಬೇಕು ಅಂತಾನೆ ಇದ್ದೆ, ಅಷ್ಟರೊಳಗೆ ನೀವೇ ಕೇಳ್ಬಿಟ್ರಲ್ಲ, ಅದಕ್ಕೆ ಹೇಳಿಲ್ಲ. ಏನು ಮಾಡಲಿ? ಹಲೋ, ಡವ್ಗಳೆಲ್ಲ ಮಾಡಬೇಡಿ. ಅರೆ ಡವ್ ಅಲ್ಲ ಕಣ್ರಿ, ಲವ್. ನಿಮ್ಮ ಮೇಲೆ ನನಗೆ ಹೆವಿ ಲವ್ ಆಗಿಬಿಟ್ಟಿದೆ. ಐ ಮೀನ್, ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಹಾರ್ಟಲ್ಲಿ ಒಂಥರ ಹಾರ್ಮೋನಿಯಂ ಬಾರಿಸ್ದಂಗೆ ಆಗುತ್ತೆ ಗೊತ್ತಾ? ಒಂಥರ ಕೀಟ್ಲೆ ಎಲ್ಲ ಮಾಡಬೇಕು ಅನ್ಸುತ್ತೆ. ಅದಕ್ಕೆ ಹಲೋ, ಏನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇದ್ದೀನಿ? ಏನಿಲ್ಲ, ಸುಮ್ಮನೆ ಮಲ್ಕೊಳ್ಳಿ ನೀವು. ಏನು ವಿಷಯ? ಅಪ್ಪಿ, ಸಾರಿ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಪಾರ್ಥ ಅವ್ರ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಕೇಳಬೇಕಿತ್ತು. ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಸಾರಿ ಅಪ್ಪಿ, ಡೋಂಟ್ ಮೈಂಡ್, ಬಟ್ ಸ್ವಲ್ಪ ಎಮರ್ಜೆನ್ಸಿ ಇದೆ. ಎಬಸ್ಸಿಯಾ? ಇಲ್ಲ, ಅವರು ತುಂಬ ಸುಸ್ತಾಗ್ತಾ ಇದೆ, ತಲೆನೋವು ಅಂತ ಮಲ್ಕೊಂಡಿದ್ದಾರೆ. ಎದ್ರೆ ನಾನು ಹೇಳ್ತೀನಿ ಅವ್ರಿಗೆ. ಅದಕ್ಕೆ ಅದು ನಂಗೆ ಸ್ವಲ್ಪ ಹೆಡೇಕ್ ಆಗ್ತಾ ಇತ್ತು, ಅದಕ್ಕೆ ಮಲ್ಕೊಂಡಿದ್ದೆ. ನಿಮ್ಮ ವಾಯ್ಸ್ ಕೇಳಿಸ್ತಲ್ಲ, ಅದಕ್ಕೆ ಬಂದೆ. ಏನು ವಿಷಯ? ಅದಕ್ಕೆ ತಲೆನೋವು ಅಂದ್ರಲ್ಲ, ಯಾಕೆ ಏನಾಯ್ತು? ಅದಕ್ಕೆ ಅದು ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೆ ಲೈಟಾಗಿ ಹೆಡ್ಡೇಕ್ ಆಗ್ತಾ ಇತ್ತು. ಇನ್ನೇನು ಇಲ್ಲ, ಐಮ್ ಫೈನ್. ಹೇಳಿ, ಏನು ವಿಷಯ? ಪಾರ್ಥ ಅವರೇ, ನಿಮ್ಮ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ. ನಾನು ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಿಲ್ಲ. ಅವ್ರ ಸ್ಕೆಡ್ಯೂಲ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಹೌದಾ? ಐ ಮೀನ್, ಆ ಥರದ್ದು ಯಾವುದು ಶೆಡ್ಯೂಲ್ ಬಗ್ಗೆ ನಂಗೆ ಹೇಳಿಲ್ವಲ್ಲ. ಇಲ್ಲ ಅದಕ್ಕೆ ನನಗೆ ಐ ಡೋಂಟ್ ನೋ. ಓಕೆ, ಇಟ್ಸ್ ಓಕೆ, ನೀವು ರೆಸ್ಟ್ ಮಾಡಿ, ಅವ್ರ ಮನೆಗೆ ಬರ್ತಾರೆ ಬಿಡಿ. ಅದಕ್ಕೆ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಐ ಮೀನ್, ಹೆಡ್ಡೇಕ್ ಹೋಗುತ್ತೆ. ಇಟ್ಸ್ ಓಕೆ, ನಥಿಂಗ್ ಟು ವರಿ. ಐ ಮೀನ್, ಬಿಗ್ ಬ್ರೋ ಮುಂದೆ ಇದೆಲ್ಲ ಯಾವ ಲೆಕ್ಕ? ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಓಕೆನಾ? ಯು ಶೋರ್? ಶ್ಯೂರ್. ಥ್ಯಾಂಕ್ ಯು. ಪಾರ್ಥ ಅವ್ರು ಸಿಕ್ತಿದ್ದಂಗೆ ಕಾಲ್ ಮಾಡಿ. ಸರಿ. ಅದಕ್ಕೆ ಅತ್ತಿಗೆ. ಹಲೋ ಅತ್ತಿಗೆ. ಆನಂದ್ ಅವರೇ, ನೀವು ಗೌತಮ್ ಅವ್ರ ಜೊತೆ ಇದ್ದೀರಾ? ಇಲ್ವಲ್ಲ, ಯಾಕೇನು ಸಮಾಚಾರ? ಇಲ್ವಾ? ಇಲ್ಲ, ಅವ್ರು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನಾನು ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಿಲ್ಲ. ನಾನು ಡ್ರೈವರ್ ಅಣ್ಣ ಕಾಲ್ ಮಾಡಿದ್ದೆ. ಗೌತಮ್ ಅವರೇ ಕಾರ್ ತೊಗೊಂಡು ಹೋದ್ರು ಅಂತ ಹೇಳಿದ್ರು. ಅವ್ರಿಗೆ ಇವತ್ತು ಬೇರೆ ಯಾವುದಾದ್ರು ಮೀಟಿಂಗ್ ಇದೆಯಾ? ಯಾರನ್ನಾದ್ರೂ ಮೀಟ್ ಮಾಡಕ್ಕೆ ಹೋಗಿದ್ದಾರಾ? ನಿಮಗೆ ಗೊತ್ತಿರುತ್ತಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಅಲ್ಲ, ಆಫೀಸಲ್ಲಿ ಮೀಟಿಂಗ್ ಏನಿಲ್ಲ ಅತ್ತಿಗೆ, ಆದರೂ ಯಾಕೆ ಫೋನ್ ತೆಗಿತಾ ಇಲ್ಲ? ಏನೋ ಗೊತ್ತಿಲ್ಲ ಆನಂದ್ ಅವರೇ, ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಅವ್ರು ಯಾವತ್ತೂ ಈ ರೀತಿ ಮಾಡಿದವರಲ್ಲ. ಎಷ್ಟೇ ಇಂಪಾರ್ಟೆಂಟ್ ಮೀಟಿಂಗ್ ಇರಲಿ ನನ್ನ ಫೋನ್ ರಿಸೀವ್ ಮಾಡ್ತಿದ್ರು, ಇಲ್ಲ ಅಟ್ಲೀಸ್ಟ್ ನನಗೆ ಮೆಸೇಜ್ ಮಾಡ್ತಿದ್ರು. ಬಟ್ ಇವತ್ತೇನೂ ಆಗಿಲ್ಲ ಆ ಥರದ್ದು. ನನಗೆ ಏನಾಗ್ತಿದೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಆನಂದ್ ಅವರೇ. ನಾನು ಇವನಿಗೆ 1000 ಸರ್ತಿ ಹೇಳಿದ್ದೀನಿ ಅತ್ತಿಗೆ, ರಾತ್ರಿ ಹೊತ್ತು ಒಬ್ಬೊಬ್ಬನೇ ಹೋಗ್ಬೇಡ ಕಣೋ, ಹೋಗಂಗಿದ್ರೆ ಡ್ರೈವರ್ನ ಕರ್ಕೊಂಡು ಹೋಗು ಅಂತ. ನನ್ನ ಮಾತೇ ಕೇಳಲ್ಲ, ಅವನದೇ ಲೋಕದಲ್ಲಿ ಇದ್ಬಿಡ್ತಾನೆ. ಆನಂದ್ ಅವರೇ, ಅವ್ರು ಇವತ್ತು ಆಫೀಸಲ್ಲಿ ನಾರ್ಮಲ್ ಆಗಿದ್ರಾ? ಅಲ್ಲ, ಅವ್ರ ಅಮ್ಮ ಅವ್ರ ತಂಗಿ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರಾ? ಅವ್ರು ನೆನ್ಪಾಡ್ಕೊಟ್ರಾ? ಅದು ಅದಕ್ಕೆ ಏನಾಯ್ತು ಅಂದರೆ, ನಮ್ಮ ಮನೆಗೆ ಹೊಸದಾಗಿ ಸುಧಾ ಅಂತ ಕೆಲಸಕ್ಕೆ ಬಂದಿದ್ದಾಳಲ್ಲ, ಅವಳು ಇವತ್ತು ಸಜ್ಜಾಪ ಮಾಡಿದ್ಲು. ಅದನ್ನು ತೊಗೊಂಡೋದೆ ಆಫೀಸ್ಗೆ. ಅದು ನೀವು ತಿಂತಿದ್ದಂಗೆ ಅವನಿಗೆ ಅಮ್ಮನ ನೆನಪಾಗೋಯ್ತು. ಅದಕ್ಕೆ ನಮ್ಮಮ್ಮನೂ ಸೇಮ್ ಹಿಂಗೆ ಮಾಡ್ತಾಯಿದ್ಲು ಕಣೋ, ಸೇಮ್ ಅದೇ ಕೈ ರುಚಿ ಅಂತ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟ. ಆಮೇಲೆ ಆ ಹುಡುಗಿಗೆ ಚಿನ್ನದ ಬಳೆ ಮಾಡಿಸ್ಕೊಡು ಅಂತ ದುಡ್ಡು ಕೊಟ್ಟ ಅದಕ್ಕೆ. ಓ, ಆ ಕಾರಣಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇದ್ರೂ ಇರ್ಬೋದು ಅದಕ್ಕೆ. ಅವನ ಒಳಗಿನ ನೋವು ಸಂಕಟ ಏನು ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ನೀವೇನು ವರಿ ಮಾಡ್ಕೋಬೇಡಿ, ನಿಮಗೆ ಗೊತ್ತಲ್ಲ, ಅವ್ನು ಮೊದಲೇ ಮೂಡಿ ಫೆಲೋ ಥರ. ಬೇಜಾರಾದಾಗ, ಎಮೋಷ್ನಲ್ ಆದಾಗ ಎಲ್ಲೋ ಒಂದು ಕಡೆ ಕೂತಿರ್ತಾನೆ, ಆಮೇಲೆ ಎದ್ದು ಬರ್ತಾನೆ. ನಾನು ಟ್ರೈ ಮಾಡ್ತೀನಿ ರೀ, ವಿಚಾರಿಸ್ತೀನಿ. ಹಾಂ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಹಾಂ, ಥ್ಯಾಂಕ್ ಯು.
ಎಲ್ಲೋಗಿರ್ಬೋದು ಇವನು? ಫೋನ್ ರಿಸೀವ್ ಮಾಡದೇ ಇರೋಷ್ಟು ಡಿಸ್ಟರ್ಬಲ್ಲಿ ಗಾಡಿ ಓಡಿಸ್ತಿದಾರ ಇವರು. ದೇವ್ರೆ, ಅವ್ರು ಸೇಫ್ ಆಗಿರಲಿ, ಅವ್ರಿಗೇನೂ ಆಗದೆ ಇರಲಿ. ಓಕೆ ಬಾಯ್. ಏನಣ್ಣ ಈ ಹೊತ್ತಲ್ಲಿ ನಿದ್ರೆ ಬರ್ತಾ ಇಲ್ವಾ? ಅಯ್ಯೋ ಸಿಸ್ಟರ್, ನಿದ್ದೆ ಮಾಡಕ್ಕೆ ಅವಳು ಬಿಟ್ಟಿರ್ತಾನೆ. ಅವಳು ನೆನಪು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಕಣ್ಣು ಮುಚ್ಚಿದ್ರೆ ಸಾಕು ದುತ್ತಂತ ಬಂದ್ಬಿಡ್ತಾಳೆ ಸಿಸ್ಟರ್. ಅವತ್ತವಳು ಅಕಸ್ಮಾತ್ ಕನ್ಸಲ್ಲಿ ಬಂದದ್ದಕ್ಕೇನೆ 4 ದಿವಸ ನಿದ್ದೆ ಬಂದಿರಲಿಲ್ಲ ಸಿಸ್ಟರ್. ಅವಳು ಸತ್ತೋಗಿದ್ದನ್ನು ನಂಬ್ಕೊಂಡು ನೆಮ್ಮದಿಯಾಗಿದ್ದೆ. ಈಗ ಅವಳು ಸತ್ತಿಲ್ಲ, ಬದುಕಿದ್ದಾಳೆ ಅಂತ ಗೊತ್ತಾದ್ಮೇಲೆ ಹೆಂಗಮ್ಮ ಈ ಕಣ್ಣಿಗೆ ನಿದ್ರೆ ಹತ್ತತ್ತೆ? ಕಣ್ಣು ಮುಚ್ಚಿದ್ರೆ ಕನ್ಸಲ್ಲಿ ಬಂದು ಕಾಡ್ತಾಳೆ, ಕಣ್ಣು ಬಿಟ್ಟರೆ ನೆನಪಲ್ಲಿ ಬಂದು ಕಾಡ್ತಾಳೆ. ಒಟ್ಟಿನಲ್ಲಿ ಅವಳಿಂದ ನಿದ್ರಾ ಭಂಗ, ನೆಮ್ಮದಿ ಭಂಗ, ಎಲ್ಲನೂ ಭಂಗ. ಅಂಥವಳು ಏನಾದರೂ ಈ ಮನೆಗೆ ರೀಎಂಟ್ರಿ ಕೊಟ್ಲು ಅಂದರೆ ನಾವು ಹಳೆ ಟ್ರಂಕ್ ಇಟ್ಕೊಂಡು ಹಿತ್ಲು ಬಾಗಿಲಿಂದ ಓಡೋಗ್ಬೇಕಾಗತ್ತೆ. ಅವಳು ತುಂಬ ಡೇಂಜರಸ್. ಅವಳು ಬಂದು ಅಂದರೆ ನಮ್ಮ ಕತೆ ಅಷ್ಟೇ ಸಿಸ್ಟರ್. ಅಣ್ಣ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ಅವಳು ಈ ಮನೆಗೆ ಬಂದರೆ ತಾನೇ ಪ್ರಾಬ್ಲಮ್. ಇಷ್ಟು ದಿನ ಅವಳು ಹೇಗೆ ಈ ಮನೆಯಿಂದ ದೂರ ಇದ್ಲೋ ಇನ್ನು ಮುಂದೇನು ಹಾಗೆ ಇರ್ತಾಳೆ. ಅದನ್ನಷ್ಟು ಗ್ಯಾರಂಟಿಯಾಗಿ ಹೆಂಗೆ ಹೇಳ್ತೀಯ? ಅವಳನ್ನಷ್ಟು ಹಗುರವಾಗಿ ತಗೊಳಂಗಿಲ್ಲ ಸಿಸ್ಟರ್. ಸಿಕ್ಕಾಪಟ್ಟೆ ಡೇಂಜರಸ್ ಅವಳು. ಅವಳಿದ್ದ ಜಾಗದಲ್ಲಿ ನಾವಿದ್ದೀವಿ, ಅದನ್ನು ಮರಿಬಾರ್ದು ಸಿಸ್ಟರ್. ಅಣ್ಣ, ನಾನು ಯಾವುದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಅವಳನ್ನ ಅಲ್ಲೇ ಮುಗಿಸೋಣ. ಇಷ್ಟು ದಿನ ಅವಳಿಲ್ಲ ಅಂತ ಅಂದ್ಕೊಂಡು ಗೌತಮ್ ಬದುಕ್ತಾ ಇದ್ದ. ಅದು ನಿಜ ಆಗೋ ಥರ ನಾನು ಮಾಡ್ತೀನಿ. ಅವಳು ಬದುಕಿದ್ದಾಳೆ ಅಂತ ಗೌತಮ್ಗೆ ಗೊತ್ತಾಗದ ಮುಂಚೆ ಅವಳನ್ನು ಮುಗಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕಣ್ಣ. ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ಏನಾದರೂ ಒಂದು ಮಾಡಿ ಸಿಸ್ಟರ್, ಇಲ್ಲಾಂದ್ರೆ ದೇವ್ರಾಣಗೆ ನಮ್ಮ ಗುಳಿಗಾಲ ಇಲ್ಲ. ಆಮೇಲೆ ವೃದ್ಧಾಶ್ರಮನೋ ಅನಾಥಾಶ್ರಮನೋ ಗಂಜಿ ಕೇಂದ್ರನೋ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಒಟ್ಟಲ್ಲಿ ಅವಳು ಸಾವು ಬದುಕಿನ ಮೇಲೆ ನಮ್ಮ ಸಾವು ಬದುಕು ಡಿಪೆಂಡ್ ಆಗಿದೆ. ಅವಳ ಭವಿಷ್ಯದ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಸಿಸ್ಟರ್. ಅಣ್ಣ, ಡೋಂಟ್ ವರಿ, ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಿನಗೆ. ಅದು ಗೊತ್ತು ಬಿಡು, ನೀನೇನೋ ಮಾಡ್ತೀಯ ಅಂತ. ಅದೇನೋ ಉಲ್ಟ ಹೊಡೆದ್ರೆ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ 4 ಹನಿ ಕಣ್ಣೀರನ್ನು ಸುರಿಸಿ ಗೌತಮನ್ನ ಮೆತ್ತಗೆ ಮಾಡ್ತೀಯ. ಅಂಥದ್ರಲ್ಲೆಲ್ಲ ಮಹಾನಟಿ ನೀನು. ನನಗಿನ್ನು ಯಾರಿದ್ದಾರೆ? ನೀನೇ ಕಾಪಾಡ್ಬೇಕು ಸಿಸ್ಟರ್. ನೀನೇ ಗತಿ, ನೀನೇ ತಾಯಿ, ನೀನೇ ತಂದೆ, ನನ್ನ ಬಾಳಿ. ನಿಲ್ಸಣ್ಣ, ಯಾಕಣ್ಣ ಈಗೆಲ್ಲ ಆಡ್ತಾ ಇದೆಯಾ? ನಾನು ಯಾವತ್ತಾದ್ರೂ ನಿನ್ನ ಬಿಟ್ಕೊಟ್ಟಿದ್ದೀನಾ? ಹಾಗೇನಾದರೂ ಆದರೆ ಫಸ್ಟ್ ನಿನ್ನ ಸೇಫ್ ಗಾರ್ಡ್ ಮಾಡ್ತೀನಿ, ಆಮೇಲೆ ನಾನು ನೋಡ್ಕೋತೀನಿ. ಹೌದಾ ಸಿಸ್ಟರ್? ಈಗ ನಿನ್ನ ತಮ್ಮ ಲಕ್ಕಿ ಲಕ್ಷ್ಮಿ ಗಂತಿಗೆ ಭರವಸೆ ಬಂತು, ನೆಮ್ಮದಿ ಆಯಿತು. ಸರಿ, ಈಗ ಹೋಗಿ ನಿದ್ದೆ ಮಾಡಿ. ನೀನು ಮಲ್ಕೋ. ಅದು ನಿದ್ದೆ ಕೆಟ್ಟರೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ, ಆಮೇಲೆ ಮೂಲ ಮುಡ್ಕೊಂಡು ಹೋಗೋಣ. ಗುಡ್ ನೈಟ್. ಗುಡ್ ನೈಟ್. ಕೂತ್ಕೊಳ್ಳಿ. ಅಣ್ಣ, ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಮನುಷ್ಯ ಅಣ್ಣ, ಬಂದೆ. ಅಣ್ಣ ತಗೊಳ್ಳಿ, ಅವಲಕ್ಕಿಗೆ ಕಾಯಿ ತುರಿ ಸಕ್ಕರೆ ಹಾಕಿದ್ದೀನಿ, ತಿನ್ನಿ. ಬೇಡಮ್ಮ, ಪರವಾಗಿಲ್ಲ. ಯಾಕಣ್ಣ? ಬಡವ್ರ ಮನೆ ಹೇಗೆ ತಿನ್ನೋದು ಅಂತ ಸಂಕೋಚನ? ಇಲ್ಲ, ಹಾಗೆಲ್ಲ ಏನಿಲ್ಲಮ್ಮ, ಬೇಡ. ನೋಡಿ ಅಣ್ಣ, ಇವಾಗ ನೀವು ಹುಷಾರಾಗೋದು ಮುಖ್ಯ. ಅವಲಕ್ಕಿನ ಯಾವತ್ತೂ ಬೇಡ ಅನ್ಬಾರ್ದು. ಕುಚೆ ಎಲ್ಲ ಶ್ರೀಕೃಷ್ಣಂಗೆ ಅಂತ ಕಟ್ಕೊಂಡ್ ಬಂದಿದ್ದಂತೆ, ತುಂಬಾ ಶ್ರೇಷ್ಠ. ತಗೊಳ್ಳಿ, ತಿನ್ನಿ. ನೀವು ಯಾರು ಅಂತನೂ ನನಗೆ ಗೊತ್ತಿಲ್ಲ. ಬಾಯಿ ತುಂಬ ಅಣ್ಣ ಅಂತ ಕರಿತಾ ಇದ್ದೀರಾ, ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ.
ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಯ್ಯೋ ಇರಲಿ ಬಿಡಿ ಅಣ್ಣ, ಏನೋ ನನ್ನ ಕೈಯಲ್ಲಿ ಆಗೋಷ್ಟು ಮಾಡಿದ್ದೀನಿ, ಇದ್ರಲ್ಲೇನಿದೆ ಮಹಾ ದೊಡ್ಡಸ್ತಿಕೆ. ಹೇಗಿದೆ ಅಣ್ಣ? ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆ. ನನ್ನ ಮಗಳು. ಹಾಯ್ ಪುಟ್ಟ. ಯಾರಮ್ಮ ಇವರು? ಅಣ್ಣ ಅಂತಲೇ ಹೇಳಿದ್ದು ಪರವಾಗಿಲ್ಲ. ಇವರು ನನಗೆ ಅಣ್ಣ. ಓ, ನಿನಗ ಅಣ್ಣ ಅಂದ್ರೆ ನನಗ ಮಾಮ. ಹಾಯ್ ಮಾಮ. ಹಾಯ್ ಪುಟ್ಟಿ. ಏನು ನಿನ್ನ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಎಲ್ಲರೂ ಲಚ್ಚಿ ಲಚ್ಚಿ ಅಂತ ಕರೀತಾರೆ. ನಿನ್ನ ಹೆಸರು ಥರನೇ ನೀನು ಮುದ್ದಾಗಿದೆ ಪುಟ್ಟಿ. ಪುಟ್ಟಿ, ಇದು ಸ್ವಲ್ಪ ತಿಂತೀಯಾ? ಬಾಯಿಲಿ ತಗೋ. ನನಗ್ ಬೇಡ. ಮಾಮ ಬೇಜಾರು ಮಾಡ್ಕೋತಾರೆ. ಸ್ವಲ್ಪ ಚೂರು. ಬೇಡ, ನಂಗೆ ಹೊಟ್ಟೆ ತುಂಬಿದೆ, ಆಗ್ಲೇ ಊಟ ಮಾಡಿದೆ. ಆದ್ರೂ ಪರವಾಗಿಲ್ಲ, ಮಾಮನಿಗೋಸ್ಕರ ಒಂದೇ ಒಂದು ಸ್ಪೂನ್. ನಿಮ್ಗೋಸ್ಕರ ತಿಂತಾ ಇದ್ದೀನಿ. ಮನೇಲಿ ಯಾರ್ಯಾರಿದ್ದಾರೆ? ನಾನು, ನನ್ನ ಮಗಳು, ನಮ್ಮಮ್ಮ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರಿಲ್ಲ ಅಣ್ಣ, ಅವ್ರು ಹೋಗಿ ತುಂಬ ವರ್ಷ ಆಯಿತು. ಕ್ಷಮಿಸಿ. ಪರವಾಗಿಲ್ಲ ಬಿಡಿ ಅಣ್ಣ, ಸಾವು ನೋವು ಇಲ್ದಿರೋ ಮನೆ ಎಲ್ಲಿದೆ? ಎಲ್ಲರ ಮನೇಲೂ ಇರೋದೇ ಅಲ್ವಾ. ಇವರೇ ನಮ್ಮಮ್ಮ, ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಎಬ್ಸಕ್ಕಾಗಲ್ಲ. ಬೇಡ, ಮಲಗಿರ್ಲಿ ಬಿಡಿ, ರೆಸ್ಟ್ ಮಾಡಲಿ. ಅಣ್ಣ ನೀವು ತಿಂತೀರಿ, ನಾನು ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಹಾಂ ಬೇಡ, ಈ ಅವಲಕ್ಕಿ ಕೊಟ್ಟಿದ್ದೀರಲ್ಲ ಇಷ್ಟೇ ಸಾಕು. ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ನನ್ನ ಫೋನ್ ಬೇರೆ ಕಾರಲ್ಲಿ ಬಿಟ್ಟು ಬಂದಿದ್ದೀನಿ. ಅದೆಷ್ಟು ಫೋನ್ ಬಂದಿರುತ್ತೋ ಮೆಸೇಜ್ ಬಂದಿರುತ್ತೋ ಗೊತ್ತಿಲ್ಲ. ಎಲ್ಲರೂ ನನಗೋಸ್ಕರ ದಾರಿ ಕಾಯ್ತಾ ಇರ್ತಾರೆ. ಲೇಟ್ ಆಗಿಬಿಟ್ಟಿದೆ, ಬೇಡ. ಅಯ್ಯೋ ಅಣ್ಣ, ಜಾಸ್ತಿ ಹೊತ್ತು ತಗೊಳ್ಳಲ್ಲ, 5 ನಿಮಿಷ ಪಟ್ಪಟ ಅಂತ ಮಾಡ್ಬಿಡ್ತೀನಿ. ಇಲ್ಲ ಬೇಡ, ಅವಲಕ್ಕಿ ಇದೆಯಲ್ಲ. ಅದು ಊಟದ ಸಮಯಕ್ಕೆ ಮನೆಗೆ ಬಂದವ್ರನ್ನ ಹಾಗೆ ಕಳ್ಸೋದು ಸಂಸ್ಕಾರ ಅಲ್ಲ ಅಂತ ಅಮ್ಮ ಹೇಳ್ತಿರ್ತಾಳೆ. ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಣ್ಣ. ಅಲ್ಲಮ್ಮ, 2 ನಿಮಿಷ ಅಣ್ಣ, ಹಿಂಗೋಗಿ ಹಿಂಗೆ ಬರ್ತೀನಿ. 2 ನಿಮಿಷ. ಬಾ ಪುಟ್ಟೇಲಿ. ನೀನು ಸ್ಕೂಲ್ಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 1ನೇ ಸ್ಟ್ಯಾಂಡರ್ಡ್. ನಾನಿನ್ನೂ ಚಿಕ್ಕವಳು. ಹೌದಾ? ನೀನು ಬೆಳೆದು ದೊಡ್ಡೋಳಾಗದೆ ಯಾವಾಗ? 2ನೇ ಸ್ಟ್ಯಾಂಡರ್ಡ್ಗೆ ಹೋಗಾಗ. ಕರೆಕ್ಟ್. ಈಗ ಇದೊಂದು ಸ್ಪೂನ್ ತಿಂದರೆ ಇನ್ನು ಬೇಗ ದೊಡ್ಡೋಳಾಗ್ತೀಯ. ಆನು ಛೇ, ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಯಾಕೆ ಇವ್ರು ಕಾಲ್ ಪಿಕ್ ಮಾಡ್ತಿಲ್ಲ? ಅವ್ರ ತಾಯಿ ಮತ್ತೆ ತಂಗಿ ಬಗ್ಗೆ ಗೊತ್ತಾದ್ಮೇಲೆ ಅವ್ರು ಸ್ವಲ್ಪ ಬೇರೆ ಥರನೇ ಇದ್ರು, ನಾರ್ಮಲ್ ಆಗೇ ಇರಲಿಲ್ಲ. ಅಕ್ಕರೆ, ಇದ್ಯಾಕೆ ಅಕ್ಕರೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಾಯ್ತು? ನಿಮ್ಮ ಭಾವ ಏನೋ ಮನೆಗೆ ಬಂದಿಲ್ಲ ಮಲ್ಲಿ. ಎಲ್ಲೋಗಿದ್ದಾರಂತಲೇ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಲೇಟ್ ಆದರೆ ಅವರೇ ಹೇಳೋರು, ಇಲ್ಲ ಅಟ್ಲೀಸ್ಟ್ ಮೆಸೇಜ್ ಹಾಕೋರು. ಆದರೆ ಇವತ್ತು ಆ ರೀತಿ ಏನೂ ಆಗಿಲ್ಲ. ಒಂದ್ಸಲ ಮಾತಾಡಿದ್ರೆ ನನಗೆ ಒಂದು ಚೂರು ನೆಮ್ಮದಿ ಆಗಿರೋದಾದರೆ ಏನೋ ಗೊತ್ತಿಲ್ಲ, ತುಂಬಾ ಟೆನ್ಷನ್ ಆಗ್ತದೆ ನನಗೆ. ಅಕ್ಕರೆ, ಅಷ್ಟಕ್ಕೆ ಯಾರು ಟೆನ್ಷನ್ ಮಾಡ್ಕೊಂತಾರ? ನೀವೊಳ್ಳೆ ಅವ್ರನ್ನ ಎಳೆ ಮಗನ ಬಿಟ್ಟರೆ ತಪ್ಪಿಸ್ಕೊಂಡ್ಬಿಡ್ತಾರೆ ಅನ್ನಕ್ಕೆ. ಏನೋ ಕೆಲ್ಸದ ಒತ್ತಡ ಅಲ್ವಾ, ಬಿಸಿ ಆಗ್ಬಿಟ್ಟವ್ರೆ ಪಾಪ, ಅದಕ್ಕೆ ಕೈಗೆ ಸಿಗ್ತಾ ಇಲ್ಲ. ನೀವಿಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇನ್ನೂ ಜಾಸ್ತಿ ಆಯ್ತದೆ, ಕಡಿಮೆ ಆಗಕ್ಕಿಲ್ಲ. ನೋಡಿ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಹೋಗಿ ಮನೆ ಕಳಿ, ಬರ್ತಾರ ಅವರು. ಇಲ್ಲ ಅಲ್ಲಿ ವಿಷಯ ಬೇರೆನೆ.
ಏನು ವಿಷಯ ಬ್ಯಾರೇನೇ ಐತಾ? ಯೋನ ಕರೆ ಅದು? ಅಲ್ಲ ಅದು ಅವ್ರೇನೋ ಟೆನ್ಷನಲ್ಲಿದ್ದರು, ಅವ್ರ ಮನಸ್ಥಿತಿ ಸ್ವಲ್ಪ ಸರಿಗಿರಲಿಲ್ಲ, ಅದಕ್ಕೆ ನನಗೆ ಚಿಂತೆ ಆಗ್ತಿದೆ. ಅಕ್ಕರೆ ಅದು ಯೋನೇ ಆಗಿರಲಿ ನೋಡಿ, ನೀವು ಭಾವನವರು ಹೆಂಗೆ ಅಂತ ನನಗೆ ಸಂದಾಗ ಗೊತ್ತು. ಏನೇ ಇದ್ರು ಮಾತಾಡ್ಕೊಂತೀರ, ಒಬ್ರಿಗೊಬ್ರು ಹೇಳ್ಕೊಂತೀರ. ಇವಾಗ ಅವ್ರು ಏನೂ ಹೇಳಿಲ್ಲ ಅಂದಮೇಲೆ ಅಂತ ತಲೆ ಕೆಡ್ಸ್ಕೊಳೋ ಅಂಥದ್ದು ಏನೂ ಇರೋಕ್ಕಿಲ್ಲ ಬಿಡಿ. ನೀವು ಸುಮ್ಮನೆ ತಲೆ ಕೆಡ್ಸ್ಕೊಂತಿದ್ದೀರಾ ಅಷ್ಟೇ, ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಬರ್ತಾರೆ. ಆದರೂ ಮಲ್ಲಿ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ, ಟೆನ್ಷನ್ ಆಗೇ ಆಗುತ್ತಲ್ವಾ? ಅವ್ರು ಯಾವತ್ತೂ ಹೀಗೆ ಮಾಡಿದವರಲ್ಲ. ಅಕ್ಕರೆ ನಿಮ್ಗೆ ಇಷ್ಟೊಂದು ಟೆನ್ಷನ್ ಆಗ್ತೈತೆ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಹೋಗ್ಬಿಟ್ಟು ಹುಡುಕೊಂಬರ್ತಾರೆ. ಇಲ್ಲ ಪರವಾಗಿಲ್ಲ, ಪಾರ್ಥ ಅವ್ರು ಹೋಗಿದ್ದಾರೆ. ಓ ಪಾರ್ಥ ಅವ್ರು ಹೋಗವ್ರಾ? ಮತ್ತೆ ಬಿಡಿ, ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಅವ್ರು ಕರ್ಕೊಂಬರ್ತಾರೆ. ಅಕ್ಕರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಬರ್ತಾರೆ, ಸುಮ್ಮನಿರಿ. ಮಾಮ ನೀವು ಸ್ಕೂಲ್ಗೆಲ್ಲ ಹೋಗಿದ್ದೀರಾ? ಓ ಹೋಗಿದ್ದೀನಿ. ನಾನು ಹೋಗಲ್ಲ ಅಂದರೆ ನಿಮ್ಮ ಅಮ್ಮನ ಥರನೇ ನಮ್ಮಮ್ಮನೂ ಬಿಡ್ತಾ ಇರಲಿಲ್ಲ. ನಿಮ್ಗೆ ಅಮ್ಮ ಇದ್ದಾರಾ? ಇದ್ದಾರೆ ಪುಟ್ಟಿ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ಸಿಗ್ತಾರೆ ಬೇಡಿ, ಬೇಜಾರು ಮಾಡ್ಕೋಬೇಡಿ. ಒಂದು ಕೆಲಸ ಮಾಡಿ, ದೇವ್ರ ಮುಂದೆ ಕೈ ಮುಟ್ಕೊಂಡು ಕೇಳ್ಕೊಬಿಡಿ, ಅವಾಗ ಅಮ್ಮ ಸಿಗ್ತಾರೆ. ಹೌದಾ? ಹಾಗೆಲ್ಲ ಮಾಡಿದ್ರೆ ಸಿಗ್ತಾರಾ? ನೀವು ಮಾಡಿ ನೋಡಿ. ನನ್ಗೇನಾದ್ರೂ ಬೇಕಾದ್ರೆ ನಾನು ದೇವ್ರ ಹತ್ರನೇ ಕೇಳೋದು, ಕೊಟ್ಬಿಡ್ತಾನೆ. ಸರಿ ಸರಿ. ಕೊಡ್ತಾನೆ ಎಲ್ಲ ಅಮ್ಮ ಕೊಡೋದು. ಅಮ್ಮನೂ ದೇವರೇ ಅಲ್ವಾ, ಅವಳು ಹೇಳಿ ಸರಿಯಾಗೇ ಇದೆ ಅಲ್ಲ ಪುಟ್ಟ? ಅಣ್ಣ ತಗೊಳ್ಳಿ. ಅಣ್ಣ ಹೇಗಿದೆಯೋ ಗೊತ್ತಿಲ್ಲ, ನನಗೆ ತೋರಿಸ್ದಂಗೆ ಮಾಡಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಹೊಟ್ಟೆಗೆ ಹಾಕೋಬಿಡಿ. ಎಲ್ಲನೂ ಹೊಟ್ಟೆಗೆ ಅಲ್ವಾ ಮಗೋದು.